ಇಂಡಸ್ಟ್ರಿನಲ್ಲಿ ಒಂದು ಅಲ್ಟಿಮೇಟ್ ಕಾಮಿಡಿ ಮೂವಿ ಬಂದಿದೆ. ಸೂ ಫ್ರಮ್ ಸೋ 4 ದಿನ ಕಂಪ್ಲೀಟ್ ಹೌಸ್ಫುಲ್ ಶೋಸ್ ಎಲ್ಲಾ ಕಡೆ. ಸ್ಕ್ರೀನ್ಸ್ ಕಮ್ಮಿ ಆಗಿ ಎಕ್ಸ್ಟ್ರಾ ಸ್ಕ್ರೀನ್ಸ್ ನ ಆಡ್ ಮಾಡ್ತಿದ್ದಾರೆ, ಅಷ್ಟು ಚೆನ್ನಾಗಿದೆ. ಈ ಮೂವಿನ ಡೈರೆಕ್ಟ್ ಮಾಡಿದ್ದಾರೆ ಜೆ.ಪಿ. ತುಮಿನಾಥ್ ಮತ್ತು ಮೇನ್ ರೋಲ್ ನಲ್ಲಿ ಸನಿಲ್ ಗುರು, ಜೆ.ಪಿ. ತುಮಿನಾಥ್, ದೀಪಕ್, ಪ್ರಕಾಶ್, ಸಂಧ್ಯಾ ಹಾಗೂ ರಾಮದಾಸ್ ಅವರು ಮಾಡಿದ್ದಾರೆ. ಈ ಮೂವಿದು ಪ್ಲಾಟ್ ಬಗ್ಗೆ ಹೇಳೋಣ ಅಂದ್ರೆ ನಾನು ಖಂಡಿತವಾಗ್ಲೂ ಸ್ಪಾಯ್ಲ್ ಮಾಡ್ಬಿಡ್ತೀನಿ ನಿಮಗೆ ಅಂತ ಒಂದ್ ಸ್ವಲ್ಪ ಭಯ ಆಗ್ತಾ ಇದೆ. ಸೊ ಅದಕ್ಕೆ ಈ ಮೂವಿದು ನಾನು ಪ್ಲಾಟ್ ಹೇಳ್ತಾ ಇಲ್ಲ. ಜೊತೆಗೆ ಇನ್ನೊಂದೇನು ಅಂದ್ರೆ ಒಂದು ಮನೆಗೆ ಸಮಸ್ಯೆ ಬಂದ್ರೆ ಇಡೀ ಊರಿಗೆ ಸಮಸ್ಯೆ ಬಂದಂಗೆ ಅಂತ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಮೂವಿಲಿ ಒಂದು ಅಲ್ಟಿಮೇಟ್ ಮೆಸೇಜ್ ಕೂಡ ಇದೆ. ಮೂವಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದು ಏನ್ ಮೆಸೇಜ್ ಅಂತ. ಡೈರೆಕ್ಷನ್ ಬಗ್ಗೆ ಮಾತಾಡಿದ್ರೆ ಡೈರೆಕ್ಷನ್ ಮಾತ್ರ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ತುಳು ಮತ್ತೆ ಕನ್ನಡ ಎರಡು ಮಿಕ್ಸ್ ಮಾಡಿ ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ. ಮತ್ತೆ ಅವ್ರ ಪಾಯಿಂಟ್ ಏನಿತ್ತು ಅದನ್ನ ಕ್ಲಿಯರ್ ಆಗಿ ಹೇಳಿದ್ದಾರೆ, ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ, ಸಕ್ಕತ್ತಾಗಿ ಮೂಡ್ ಬಂದಿದೆ. ಸ್ಕ್ರೀನ್ ಪ್ಲೇ ಬಗ್ಗೆ ಮಾತಾಡಿದ್ರೆ ಅದು ಕೂಡ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಎಲ್ಲೂ ಕೂಡ ಫೋರ್ಸ್ ಎಲಿಮೆಂಟ್ಸ್ ಆಡ್ ಮಾಡಿಲ್ಲ, ಕಾಮಿಡಿ ನ್ಯಾಚುರಲ್ ಆಗಿ ಬಂದಿದೆ. ಮತ್ತೆ ಆ ಮೆಸೇಜ್ ಅವ್ರು ಏನ್ ಹೇಳ್ಬೇಕಂತಿರೋದನ್ನ ಕ್ಲಿಯರ್ ಕಟ್ ಆಗಿ ಹೇಳಿದರೆ ಸಕ್ಕತ್ತಾಗಿ ಮೂಡ್ ಬಂದಿದೆ. ಜೊತೆಗೆ ಒಂದ್ 2-3 ಸೀಕ್ವೆನ್ಸ್ ಅಲ್ಲಿ ನಡಿಬೇಕಾದ್ರೆ ನಿಮ್ಗೆ ಇದೇ ಆಗುತ್ತೆ ಅನ್ಸುತ್ತೆ, ಅದೇ ನಡೆಯುತ್ತೆ. ಅದೇ ಸಮಯದಲ್ಲಿ ನೀವು ಥಿಯೇಟರ್ ಅಲ್ಲಿ ನಗ್ತೀರಾ, ಚಪ್ಪಾಳೆ ತಟ್ತೀರಾ, ವಿಜಿಲ್ ಹೊಡಿತೀರಾ, ಅಷ್ಟು ಸಗದ ಮೂಡ್ ಬಂದಿದೆ. ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದ್ರೆ ಸನಿಲ್ ಗುರು ಅವರು ಈ ಮೂವಿನಲ್ಲಿ ರವಿ ಅಣ್ಣ ಎಂಬ ಕ್ಯಾರೆಕ್ಟರ್ ಅಲ್ಲಿ ಮಾಡಿದ್ದಾರೆ, ತುಂಬಾ ಸಕ್ಕತ್ತಾಗಿ ಮಾಡಿದ್ದಾರೆ. ಆಡಿಯನ್ಸ್ ಅವ್ರಿಗೆ ವಿಜಿಲ್ ಹೊಡಿತಾರೆ, ಚಪ್ಪಾಳೆ ತಟ್ತಾರೆ, ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ಅವ್ರದ್ದು ಕೂಡ ಅಷ್ಟೇನೆ ಫುಲ್ ಗ್ರೌಂಡೆಡ್ ಕ್ಯಾರೆಕ್ಟರ್. ಬಟ್ ಊರಲ್ಲಿ ಅವರು ತುಂಬಾ ಫೇಮಸ್, ಎಲ್ಲದಕ್ಕೂ ಅವರೇ ಮೊದಲು ಅಂತ ಚೆನ್ನಾಗಿ ಮೂಡ್ ಬಂದಿದೆ ಅವ್ರ ಕ್ಯಾರೆಕ್ಟರ್. ಆಮೇಲೆ ಜೆ.ಪಿ. ತುಮಿನಾಥ್ ಅವರು ಅಶೋಕ್ ಆಗಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೆಕೆಂಡ್ ಪಾರ್ಟ್ ಅಲ್ಲಿ ಅವ್ರದೊಂದು ಸೀನ್ ಬರುತ್ತೆ, ಅಲ್ಟಿಮೇಟ್ ಆಗಿತ್ತು, ಎಲ್ಲ ವಿಜಿಲ್ ಹೊಡಿತಾರೆ. ಜೊತೆಗೆ ಫಸ್ಟ್ ಆಫ್ ಆಲ್ ಒಂದು ಸೀಕ್ವೆನ್ಸ್ ಇದೆ, ಅದರಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾರೆ ಹಿಂಗೆ ಆಗುತ್ತೆ ಅಂತ, ಅಷ್ಟೇ ಚೆನ್ನಾಗಿ ಮೂಡ್ ಬಂದಿದೆ. ಜೊತೆಗೆ ಇವ್ರ ಕ್ಯಾರೆಕ್ಟರ್ ಬಂದು ಸ್ವಲ್ಪ ಲೇಯರ್ ಕ್ಯಾರೆಕ್ಟರ್, ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಈ ಮೂವಿನಲ್ಲಿ. ಮತ್ತೆ ಸರ್ಪ್ರೈಸ್ ಪ್ಯಾಕೇಜ್ ಅಂದ್ರೆ ರಾಜ್ ಬಿ ಶೆಟ್ಟಿ ಅವರು ಅವ್ರ ಎಂಟ್ರಿ ಕೊಟ್ಟಾಗ ಇಡೀ ಥಿಯೇಟರ್ ಎರಪ್ಟ್ ಆಯ್ತು, ಸಕ್ಕದಾಗಿ ಮೂಡ್ ಬಂದಿದೆ. ಮತ್ತೆ ಅವ್ರ ಸ್ಕ್ರೀನ್ ಟೈಮ್ ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ, ನಿಮ್ಗೆ ನಗಿಸ್ತಾರೆ. ಜೊತೆಗೆ ಮೂವಿ ಮುಗ್ದ ಮೇಲೂ ಅವ್ರು ನೆನ್ಸ್ಕೊಂಡು ನಗ್ತಾ ಇರ್ತೀರಾ, ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ಮತ್ತೆ ಸಂಧ್ಯಾ ಅವರು ಕೂಡ ಅವ್ರ ಪಾರ್ಟ್ ನ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಮತ್ತೆ ಎಲ್ಲ ಸೈಡ್ ಕ್ಯಾರೆಕ್ಟರ್ ಗಳು ಕೂಡ ಅವರ ಪರ್ಫಾರ್ಮೆನ್ಸ್ ನ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಎಲ್ಲೂ ಓವರ್ ಆಕ್ಟಿಂಗ್ ಅಂತ ಅನ್ಸಲ್ಲ, ಎಲ್ಲ ನ್ಯಾಚುರಲ್ ಆಗಿ ಬಂದಿದೆ. ಒಂದ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಎಂಟೈರ್ ಕ್ಯಾಸ್ಟ್. ಸಿನಿಮಾಟೋಗ್ರಫಿ ಬಗ್ಗೆ ಮಾತಾಡಿದ್ರೆ ಅದು ಕೂಡ ಚೆನ್ನಾಗಿ ಮೂಡ್ ಬಂದಿದೆ. ದಕ್ಷಿಣ ಕನ್ನಡನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಜೊತೆಗೆ ಆ ನ್ಯಾಚುರಲ್ ಲೈಟ್ ನ ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಜೊತೆಗೆ ಫಂಕ್ಷನ್ ಅಲ್ಲಿ ಯೂಸ್ ಮಾಡಿರೋ ಲೈಟಿಂಗ್ ಸೆಟ್ ಎಲ್ಲ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಜೊತೆಗೆ ಎಮೋಷನ್ಸ್ ನ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಮ್ಯೂಸಿಕ್ ಬಗ್ಗೆ ಮಾತಾಡಿದ್ರೆ ಮ್ಯೂಸಿಕ್ ಕೂಡ ಸಕ್ಕದಾಗಿ ಮೂಡ್ ಬಂದಿದೆ. 2 ಸಾಂಗ್ ಸಕ್ಕದಾಗಿದೆ. ಜೊತೆಗೆ ಬಾಬಾ ಬರ್ಬೇಕಾದ್ರೆ ಕೊಟ್ಟಿರೋ ಅವ್ರದ್ದು ಟ್ಯೂನ್ ಸಕ್ಕದಾಗಿ ಮೂಡ್ ಬಂದಿದೆ. ಬಾಬಾ ಬಂದ್ರು ಅಂತ ಸಕ್ಕ ರೇಸ್ ಆಗಿದೆ. ಜೊತೆಗೆ ಈ ಮೂವಿನಲ್ಲಿ ಮ್ಯೂಸಿಕ್ ಎಲ್ಲೂ ಓವರ್ ಪವರ್ ಮಾಡಿದೆ ಅಂತ ಅನ್ಸಲ್ಲ, ತುಂಬಾ ಸೆಟಲ್ ಆಗಿ ಬಂದಿದೆ. ಎಡಿಟಿಂಗ್ ಬಗ್ಗೆ ಮಾತಾಡಿದ್ರೆ ಎಡಿಟಿಂಗ್ ಕೂಡ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಯಾವ ಸೀನು ಕೂಡ ಓವರ್ ಸ್ಟೇ ಮಾಡಲ್ಲ, ಸಕ್ಕದಾಗಿ ಕಟ್ ಮಾಡಿದ್ದಾರೆ, ತುಂಬಾ ಕ್ರಿಸ್ಪಿಯಾಗಿ ಮೂಡ್ ಬಂದಿದೆ. ಮತ್ತೆ ಕಾಮಿಡಿಗೆ ಮತ್ತೆ ಹ್ಯೂಮರ್ಗೆ ಎಲ್ಲೆಲ್ಲಿ ಗ್ಯಾಪ್ ಬೇಕಲ್ಲೆಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಎಡಿಟಿಂಗ್ ಮಾತ್ರ ಈ ಮೂವಿನಲ್ಲಿ ಸಕ್ಕದಾಗಿ ಬಂದಿದೆ. ಈ ಮೂವಿನಲ್ಲಿ ನನ್ಗೆ ಇಷ್ಟ ಆಗಿದೆ ಏನಪ್ಪಾ ಅಂದ್ರೆ ಆ ಕಾಮಿಡಿ ಮತ್ತೆ ಹ್ಯೂಮರ್ ಎಲ್ಲ ನ್ಯಾಚುರಲ್ ಆಗಿ ಬಂದಿದೆ, ಎಲ್ಲೂ ಫೋರ್ಸ್ ಅನ್ಸ್ಲಿಲ್ಲ, ಸಕ್ಕದಾಗಿ ಮೂಡ್ ಬಂದಿದೆ. ಈ ಮೂವಿನಲ್ಲಿ ನನ್ಗೆ ಒಂದೇ ಏನ್ ಇಷ್ಟ ಆಗಲಿಲ್ಲ ಅಂದ್ರೆ ಕೆಲವು ಡೈಲಾಗ್ಸ್ ತುಳುನಲ್ಲಿ ಇದೆ, ಅದು ನಮ್ಗೆ ಅರ್ಥ ಆಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಸಬ್ ಟೈಟಲ್ ಇರ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ತಿತ್ತು, ಬಟ್ ಸಬ್ ಟೈಟಲ್ ಇದರಿಂದ ವರ್ಕ್ ಆಯ್ತು. ಸೊ ಫೈನಲ್ ವರ್ಡಿಗೆ ಹೇಳ್ಬೇಕಂದ್ರೆ ಸೂ ಫ್ರಮ್ ಸೋ ಮೂವಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಒಂದು ಅಲ್ಟಿಮೇಟ್ ಕಾಮಿಡಿ ಮೂವಿ ಬಂದಿದೆ ಕನ್ನಡ ಇಂಡಸ್ಟ್ರಿನಲ್ಲಿ. ಎಲ್ಲಾ ಸ್ಕ್ರೀನ್ ಹೌಸ್ಫುಲ್ ಆಗಿರೋದು ನೋಡಿ ತುಂಬಾ ವರ್ಷಗಳೇ ಆಗ್ಬಿಟ್ಟಿತ್ತು ಕನ್ನಡ ಇಂಡಸ್ಟ್ರಿ ಮೂವೀಸ್. ಬಟ್ ಈ ಮೂವಿ ಆ ರೆಕಾರ್ಡ್ ನ ಬ್ರೇಕ್ ಮಾಡಿದೆ, ಎಲ್ಲಾ ಸ್ಕ್ರೀನ್ ಹೌಸ್ಫುಲ್. ಅದರಲ್ಲೇ ಅರ್ಥ ಮಾಡ್ಕೊಳ್ಳಿ ಮೂವಿ ಹೇಗಿದೆ ಅಂತ ಹೇಳ್ಬಿಟ್ಟು. ಈ ಮೂವಿ ಡೈರೆಕ್ಷನ್, ಸ್ಕ್ರೀನ್ ಪ್ಲೇ, ಸ್ಟೋರಿ, ಪರ್ಫಾರ್ಮೆನ್ಸಸ್ ಎಲ್ಲ ತುಂಬಾ ಸಖದಾಗಿ ಬಂದಿದೆ. ಮತ್ತೆ ರಾಜ್ ಬಿ ಶೆಟ್ಟಿ ಮತ್ತು ಸನಿಲ್ ಗುರು ಅವರಂತೂ ಪರ್ಫಾರ್ಮೆನ್ಸ್ ಸಖದಾಗಿ ಕೊಟ್ಟಿದ್ದಾರೆ. ಈ ಮೂವಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ, ನಿಮ್ ಮನ್ಸಲ್ಲಿ ಖಂಡಿತವಾಗ್ಲೂ ಉಳ್ಕೊಳ್ಳುತ್ತೆ. ನಾನೇ ಅನ್ಕೊಂತಾ ಇದ್ದೀನಿ ಇನ್ನೊಂದ್ಸತಿ ನೋಡ್ಬೇಕು ಅಂತ ಮೂವಿ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ಮೂವಿನ ಖಂಡಿತವಾಗ್ಲೂ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಆರಾಮಾಗಿ ನೋಡಬಹುದು. ನಾನು ಈ ಮೂವಿಗೆ ರೇಟ್ ಮಾಡ್ತಾ ಇದ್ದೀನಿ 8.5 out of 10. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.